ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SLC ಓದುತ್ತಿರುವಂಥ ವಿದ್ಯಾರ್ಥಿಗಳೇ. ಸೊ ನಿಮಗೆ ಟ್ರಿಗ್ನೋಮೆಟ್ರಿ ಚಾಪ್ಟರಲ್ಲಿ ಈ ರೀತಿ ಒಂದು ಎಕ್ಸಾಂಪ್ಲರ್ ಪ್ರಾಬ್ಲಮ್ ಇದೆ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಇಸ್ಕೊಲ್ ಟು 1 ಡಿವೈಡೆಡ್ ಬೈ ಸಿಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಯೂಸಿಂಗ್ ಐಡೆಂಟಿಟಿ ಸಿಕೆಂಡ್ ಸ್ಕ್ವೇರ್ ಥೀಟಾ ಇಸ್ಕೊಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಅವರು ಒಂದು ಐಡೆಂಟಿಟಿ ಅವರೇ ಕೊಟ್ಟಿದ್ದಾರೆ. ಸೊ ಅದನ್ನು ಸಣ್ಣದಾಗಿ ಮಾಡಿಫಿಕೇಶನ್ ಮಾಡ್ಕೊತೀನಿ. ಸಿಕೆಂಡ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ. ನಾನು 1 ಮಾತ್ರ ಇಟ್ಕೊಂಡು ಈ ಟ್ಯಾನ್ ಸ್ಕ್ವೇರ್ ಥೀಟಾನ ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ ನೋಡಿ, 1 ಹಾಗೆ ಇಟ್ಕೊತೀನಿ. 1 ಇಸ್ ಈಕ್ವಲ್ ಟು ಈ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಕಳಿಸಿದ್ರೆ ಆಲ್ರೆಡಿ ಇಲ್ಲೇನಿದೆ ಸಿಕೆಂಡ್ ಸ್ಕ್ವೇರ್ ಥೀಟಾ ಇದೆ. ಸೊ ಈ ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಈ ಕಡೆ ಬಂದರೆ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಆಯಿತು. ಸೊ ಇದು ಈ ಪ್ರಾಬ್ಲಮಿಗೆ ಒಂದು ಬೇಸಿಕ್ ಇನಿಷಿಯಲ್ ಸ್ಟೆಪ್ ಅಂತಲೇ ಕರಿಬೋದು. ಈಗ ನಾನು ಏನು ಮಾಡ್ತೀನಿ, ಸೊ ಏನು ಪ್ರೂವ್ ಮಾಡಬೇಕು, ಇದು ಮತ್ತು ಇದು LHS ಇಸ್ಕೊಟ್ಟು RHS. ನಾನು ಇದರಲ್ಲಿ LHSನ ಕನ್ಸಿಡರ್ ಮಾಡ್ತೀನಿ. LHSನ ಬರ್ಕೊತೀನಿ. LHS ಏನಿದೆ ಅಂತ ನೋಡ್ಕೊಬರೋಣ. ಸೊ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಅಂತ ಇದೆ. ಸೊ ಈಗ ನಾನು ಏನು ಮಾಡಬೇಕು, ಸೊ ಇಲ್ಲಿ RHSನ ಅಬ್ಸರ್ವ್ ಮಾಡ್ತೀನಿ. ನೋಡಿ, ಸೀಕೆಂಡ್ ಥೀಟಾ ಮತ್ತು ಟ್ಯಾನ್ ಥೀಟಾದಲ್ಲಿದೆ, ಮತ್ತು ಫಾರ್ಮುಲಾ ಕೂಡ ಯಾವುದರಲ್ಲಿದೆ, ಸೀಕೆಂಡ್ ಥೀಟಾ ಟ್ಯಾನ್ ಥೀಟಾ ಇದೆ. ಸೊ ಈ ಸೈನು ಮತ್ತು ಕಾಸು ಸೀಕೆಂಟಿಗೆ ಟ್ಯಾನಿಗೆ ಕನ್ವರ್ಟ್ ಆಗಬೇಕು. ಸೊ ಈ ರೀತಿ ಕನ್ವರ್ಟ್ ಆಗಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು, ಈ ಎಂಟೈರ್ ಈಕ್ವೇಷನ್ನ ಡಿವೈಡೆಡ್ ಬೈ ಕಾಸ್ ಥೀಟಾಯಿಂದ ಡಿವೈಡ್ ಮಾಡಬೇಕು. ಅವಾಗ ಸೈನ್ ಬೈ ಕಾಸ್ ಏನಾಗುತ್ತೆ, ಟ್ಯಾನ್ ಆಗುತ್ತೆ. ಕಾಸ್ ಬೈ ಕಾಸು 1 ಆಗುತ್ತೆ. 1 ಬೈ ಕಾಸ್ ಇಲ್ಲಿ 1 ಇದೆ. 1 ಬೈ ಕಾಸ್ ಏನಾಗುತ್ತೆ, ಅವಾಗ ನಿಮಗೆ ಸೀಕೆಂಟ್ ಆಗುತ್ತೆ. ಅದಕ್ಕೋಸ್ಕರ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡ್ಕೊತೀನಿ. ನೋಡಿ ಏನಾಗುತ್ತೆ ನೋಡೋಣ. ಸೈನ್ ಥೀಟಾ, ಸೊ ಸ್ವಲ್ಪ ಸಣ್ಣದಾಗಿ ಬರೀತೀನಿ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಇಲ್ಲಿ ಕಾಸ್ ಥೀಟಾ ಇದೆ, ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾದಿಂದನೇ ಡಿವೈಡ್ ಮಾಡಬೇಕು. ಪ್ಲಸ್ 1 ಇದೆ ಡಿವೈಡೆಡ್ ಬೈ ಕಾಸ್ ಥೀಟಾ. ಎಲ್ಲದನ್ನು ಕಾಸ್ ಥೀಟಾಯಿಂದ ಡಿವೈಡ್ ಮಾಡಬೇಕು. ಡಿನಾಮಿನೇಟರ್ ಕೂಡ ಹಾಗೆ ಮಾಡ್ಕೊಳ್ಳೋಣ. ಸೊ ಡಿನಾಮಿನೇಟರ್ ನೋಡಿ, ಸೈನ್ ಥೀಟಾ ಇದೆ ಡಿವೈಡೆಡ್ ಬೈ ಕಾಸ್ ಥೀಟಾ ಪ್ಲಸ್ ಇದೆ ಕಾಸ್ ಥೀಟಾ ಇದೆ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡೋಣ. ಮೈನಸ್ 1 ಇದೆ ಡಿವೈಡೆಡ್ ಬೈ ಕಾಸ್ ಥೀಟಾ ಮಾಡೋಣ. ಓಕೆ, ಈಗ ಏನು ಬರುತ್ತೆ ಅಂತ ನೋಡ್ಕೊಂಡು ಬರೋಣ ನಾವು, ಇದರಿಂದ ರಿಸಲ್ಟ್ ಏನು ಬರುತ್ತೆ ಅಂತ. ಈಗ ನೋಡಿ, ಸೈನ್ ಬೈ ಕಾಸ್ ಅಂದರೆ ನಾವು ಏನಂತ ಕರಿಬೋದು, ಅದನ್ನು ಟ್ಯಾನ್ ಥೀಟಾ ಅಂತ ಕರಿಬೋದು. ಸೈನ್ ಬೈ ಕಾಸನ್ನು ನಾವು ಏನಂತ ಕರಿಬೋದು, ಟ್ಯಾನ್ ಥೀಟಾ ಅಂತ ಕರಿಬೋದು. ಅದೇ ರೀತಿ ನೆಕ್ಸ್ಟು ಇಲ್ಲಿ ಕಾಸ್ ಥೀಟಾ ಕ್ಯಾನ್ಸಲ್ ಆಯಿತು. ಮೈನಸ್ ಇದೆ, ಮೈನಸ್ ಹಾಕ್ತೀನಿ. ಏನು ಉಳಿತು, 1 ಉಳಿತು. ಪ್ಲಸ್ ಇದೆ, ಪ್ಲಸ್ ಬರ್ಕೊಂಡೆ. 1 ಬೈ ಕಾಸ್ ಥೀಟಾ ಅಂದರೆ ನಾವು ಏನು ಬರಿಬೋದು, ಅದನ್ನು ಸೀಕೆಂಡ್ ಥೀಟಾ ಅಂತ ಬರಿಬೋದು. ಓಕೆನಾ. ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು ಬರುತ್ತೆ ನೋಡೋಣ. ಸನ್ ಬೈ ಕಾಸ್ ಅಂದರೆ ಅಗೇನ್ ಟ್ಯಾನ್ ಥೀಟಾ ಬರುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೊತೀನಿ. ಕಾಸ್ ಬೈ ಕಾಸ್ ಅಂದರೆ ಕ್ಯಾನ್ಸಲ್ ಆಯಿತು, ಏನು ಉಳಿಯುತ್ತೆ, 1 ಉಳಿಯುತ್ತೆ. ಮೈನಸ್ 1 ಬೈ ಕಾಸ್ ಅಂದರೆ ಮೈನಸ್ ಸೀಕೆಂಡ್ ಥೀಟಾ ಉಳ್ಕೊತು. ಓಕೆ, ನಾನೀಗ ಪೆನ್ ಇಂಕನ್ನು ಚೇಂಜ್ ಮಾಡ್ತೀನಿ ಸೊ ದಟ್ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಇಲ್ಲಿ ನಾನು ಈಗ ಏನು ಯೂಸ್ ಮಾಡ್ತೀನಿ ಅಂದರೆ 1ಗೆ ಏನಂತ ಬರಿಬೋದು, ನಾನು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದಾ. ಸೊ ಇಲ್ಲಿ ನಾನು ನ್ಯೂಮರೇಟರ್ನ ಟಚ್ ಮಾಡೋಕ್ಕೆ ಹೋಗೋದಿಲ್ಲ, ಅದು ಹೇಗಿದೆ ಹಾಗೆ ಇಟ್ಕೊತೀನಿ. ಜಸ್ಟ್ ಡಿನಾಮಿನೇಟರ್ನ ಮಾತ್ರ ಚೇಂಜ್ ಮಾಡ್ಕೊತ ಬರ್ತೀನಿ. ಓಕೆನಾ. ನ್ಯೂಮರೇಟರ್ ಹಾಕಿ ಇಟ್ಕೊತೀನಿ. ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕೆಂಡ್ ಥೀಟಾ ಅಂತ ಇಟ್ಕೊತೀನಿ. ಈ ಡಿನಾಮಿನೇಟರ್ ಮಾತ್ರ ಏನು ಮಾಡ್ತೀನಿ, ಫಸ್ಟ್ ಟ್ಯಾನ್ ಥೀಟಾ ಇದೆ, ಟ್ಯಾನ್ ಥೀಟಾ ಬರ್ಕೊತೀನಿ. ಆಮೇಲೆ ಈ ಮೈನಸ್ 1 ಪ್ಲಸ್ 1 ಆಮೇಲೆ ಬರ್ಕೊತೀನಿ. ಯಾಕಂದರೆ ಪ್ಲಸ್ 1ಗೆ ಏನಂತ ತೊಗೊತೀನಿ, ನಾನು ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ತೊಗೊತೀನಿ. ಈಗ ಮೈನಸ್ ಸೀಕೆಂಟ್ ಇದೆ, ಅದನ್ನು ಫಸ್ಟ್ ಬರ್ಕೊತೀನಿ. ಮೈನಸ್ ಸೀಕೆಂಡ್ ಥೀಟಾನ ಫಸ್ಟ್ ಬರ್ಕೊತೀನಿ. ಆಮೇಲೆ ಏನು ಬರಿಬೋದು, ಪ್ಲಸ್ 1 ಇದೆಯಲ್ಲ, ಈ ಪ್ಲಸ್ 1 ನೋಡಿ, ನಿಮಗೋಸ್ಕರ ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ತೀನಿ. ಸೊ ಜಸ್ಟ್ ಇಲ್ಲಿ ಏನು ಮಾಡಿದ್ದೀನಿ, ರೀಅರೇಂಜ್ ಮಾಡಿ ಬರ್ಕೊಂಡಿದ್ದೀನಿ. ಈಗ ಒನ್ಸ್ ಅಗೇನ್ ಏನು ಮಾಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಟ್ಯಾನ್ ಥೀಟಾ ಮೇಲ್ಗಡೆ ಹಾಗೆ ಬರ್ಕೊತೀನಿ, ಮೈನಸ್ 1 ಹಾಗೆ ಇದೆ, ಪ್ಲಸ್ ಸೀಕೆಂಡ್ ಥೀಟಾ ಹಾಗೆ ಬರ್ಕೊತೀನಿ, ಡಿವೈಡೆಡ್ ಬೈ ಇಲ್ಲಿ ಟ್ಯಾನ್ ಥೀಟಾ ಹಾಗೆ ಬರಿತೀನಿ, ಮೈನಸ್ ಸೀಕೆಂಡ್ ಥೀಟಾ ಹಾಗೆ ಬರಿತೀನಿ. ಈ ಪ್ಲಸ್ 1ಅನ್ನು ನಾವು ಏನಂತ ಬರಿಬೋದು, ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಪ್ಲಸ್ ಏನಂತ ಬರಿಬೋದು ನಾವು, ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಬರೀಬೋದು. ಓಕೆನಾ. ಸೊ ಈಗ ಇದಿಷ್ಟಾಗಿದೆ. ಈಗ ಏನು ಮಾಡ್ತೀನಿ ಅಂತ ನೋಡೋಣ. ಮೇಲ್ಗಡೆ ನ್ಯೂಮರೇಟರ್ ಟಚ್ ಮಾಡಲ್ಲ, ಹಾಗೆ ಇಟ್ಕೊತೀನಿ. ಸೊ ಒಂದು ಸೆಕೆಂಡ್ ಹಿಂಗೆ ಚೇಂಜ್ ಮಾಡ್ತೀನಿ. ಸೊ ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕೆಂಡ್ ಥೀಟಾ ಹಾಗೆ ಇಟ್ಕೊತೀನಿ. ಇಲ್ಲಿ ಡಿನಾಮಿನೇಟ್ರಲ್ಲಿ ಮಾತ್ರ ಏನು ಮಾಡ್ತೀನಿ, ಈಗ ನೋಡಿ, ಇಲ್ಲಿ ಟ್ಯಾನ್ ಥೀಟಾ ಮೈನಸ್ ಸೀಕೆಂಡ್ ಥೀಟಾ ಇದೆ, ಇಲ್ಲಿ ಸೀಕೆಂಡ್ ಸ್ಕ್ವೇರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದೆ. ನಮಗೊಂದು ಫಾರ್ಮುಲಾ ನೆನಪಾಗಬೇಕು. ಇದು ಯಾವ ಥರ ಇದೆ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಥರ ಇದೆಯಾ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಏನಾಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಇಲ್ಲಿ ಎ ಜಾಗದಲ್ಲಿ ಏನಿದೆ, ಸೀಕೆಂಟ್ ಇದೆ, ಬಿ ಜಾಗದಲ್ಲಿ ಏನಿದೆ, ಟ್ಯಾನ್ ಥೀಟಾ ಇದೆ. ಓಕೆ, ಅದನ್ನು ಅಪ್ಲೈ ಮಾಡ್ತೀನಿ. ಟ್ಯಾನ್ ಥೀಟಾ ಮೈನಸ್ ಸೀಕೆಂಡ್ ಥೀಟಾ ಹಾಗೆ ಬರ್ಕೊಂಡೆ. ಪ್ಲಸ್ ಈಗ ನೋಡಿ, ಇದನ್ನು ಏನು ಮಾಡ್ತೀನಿ, ಎ ಪ್ಲಸ್ ಬಿ ಬರೀತೀನಿ ಫಸ್ಟು. ಎ ಪ್ಲಸ್ ಬಿ ಅಂದರೆ ಸೀಕೆಂಡ್ ಥೀಟಾ ಪ್ಲಸ್ ಟ್ಯಾನ್ ಥೀಟಾ ಇಂಟು ಎ ಮೈನಸ್ ಬಿ ಬರೀಬೇಕು, ಸೀಕೆಂಡ್ ಥೀಟಾ ಮೈನಸ್ ಟ್ಯಾನ್ ಥೀಟಾ. ಸೊ ಈ ರೀತಿ ಏನು ಮಾಡಿದ್ದೀನಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರ್ಕೊಂಡಿದ್ದೀನಿ. ಈ ಫಾರ್ಮನ್ನು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಅಗೇನ್ ಏನು ಮಾಡ್ತೀನಿ, ನ್ಯೂಮರೇಟರ್ ಚೇಂಜ್ ಮಾಡಲ್ಲ, ಹಾಗೆ ಬರ್ಕೊತೀನಿ. ಟ್ಯಾನ್ ಥೀಟಾ
-1 ಪ್ಲಸ್ ಸೀಕೆಂಟ್ ತೀಟಾ ಹಾಗೆ ಬರ್ಕೊತೀನಿ ಡಿವೈಡೆಡ್ ಬೈ. ಸೊ ಇಲ್ಲಿ ಈಗ ನಾನು ಕೆಲವೊಂದು ಟರ್ಮಿನಾಲಜೀಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಇದು ಹೇಗಿದೆ ಹಾಗೆ ಇಟ್ಕೊತೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ಎಲ್ಲ ಕಡೆ ಹೇಗಿದೆ, ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಇದೆ, ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಇದೆ. ಬಟ್ ಇಲ್ಲಿ ಮಾತ್ರ ಏನಿದೆ ನೋಡಿ, ಟ್ಯಾನ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಇದೆ. ನಾನು ಫಸ್ಟ್ ಸೀಕೆಂಟ್ ತೀಟಾ ಬರೀಬೇಕು. ಸೊ ಇಲ್ಲಿ ಎಲ್ಲ ಕಡೆ ಪ್ಲಸ್ ಇದೆ, ಇಲ್ಲೂ ನನಗೆ ಪ್ಲಸ್ಸೇ ಬೇಕು. ಸೊ ಯಾವಾಗ ಸೀಕೆಂಟ್ ತೀಟಾ ಪ್ಲಸ್ ಆಗುತ್ತೆ ಅಂದರೆ ಮೈನಸ್ಸನ್ನು ಹೊರಗಡೆ ಕಾಮನ್ ತೆಗೆದ್ರೆ ಏನಾಗುತ್ತೆ, ಇದು ಮೈನಸ್ ಇಂಟು ಮೈನಸ್, ಅವಾಗ ಏನಾಗುತ್ತೆ ಪ್ಲಸ್ ಸೀಕೆಂಟ್ ತೀಟಾ ಆಗುತ್ತೆ. ಓಕೆನಾ, ಸೀಕೆಂಟ್ ತೀಟಾ. ಈಗ ಮೈನಸ್ ಇಂಟು ಪ್ಲಸ್ ಮಾಡಿದರೆ ಏನಾಯಿತು, ಮೈನಸ್ ಸೀಕೆಂಟ್ ತೀಟಾನೇ ಆಯಿತು, ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಇಲ್ಲೇನಿದೆ ಆಮೇಲೆ ನೋಡಿ ಟ್ಯಾನ್ ತೀಟಾ ಇದೆ. ಟ್ಯಾನ್ ತೀಟಾಗೆ ಮಾತ್ರ ಏನು ಬರಬೇಕು ನಿಮಗೆ, ಟ್ಯಾನ್ ತೀಟಾ ಯಾವಾಗಲೂ ಇಲ್ಲಿ ಪಾಸಿಟಿವ್ ಆಗಿದೆ, ವ್ಯಾಲ್ಯೂ ಚೇಂಜ್ ಆಗಬಾರ್ದು, ಪಾಸಿಟಿವ್ನೇ ಇರಬೇಕು. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಪ್ಲಸ್ ಬರುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಮೈನಸ್ ಟ್ಯಾನ್ ತೀಟಾ ಅಂತ ಬರ್ಕೊತೀನಿ. ಓಕೆ, ಈಗ ನೋಡಿ ಮೈನಸ್ ಇಂಟು ಸೀಕೆಂಟ್ ತೀಟಾ ಮೈನಸ್ ಸೀಕೆಂಟ್ ತೀಟಾ ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ತೀಟಾ ಆಯಿತು. ಅದನ್ನೇ ಬರೆದಿದ್ದೀನಿ, ಜಸ್ಟ್ ಒಂದು ಸಣ್ಣದಾಗಿ ಮೈನಸನ್ನು ಹೊರಗಡೆ ಹಾಕಿದ್ದೀನಿ. ಈಗ ನೋಡೋಣ, ಪ್ಲಸ್ ಆಮೇಲೆ ಏನಿದೆ ಸೀಕೆಂಟ್ ತೀಟಾ, ಅದು ಹೇಗಿದೆ ಹಾಗೆ ಬರ್ಕೊಂಡು ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಇಂಟು ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಬರ್ಕೋತೀನಿ. ಓಕೆನಾ, ಹಾಗೆ ನ್ಯೂಮರೇಟ್ರು ಹಾಗೆ ಇಟ್ಕೊತೀನಿ, ಚೇಂಜ್ ಮಾಡಲ್ಲ. ಟ್ಯಾನ್ ತೀಟಾ ಮೈನಸ್ 1 ಪ್ಲಸ್ ಸೀಕೆಂಟ್ ತೀಟಾ ಅಂತ ಬರ್ಕೊತೀನಿ. ಈಗ ಇಲ್ಲಿ ಕೆಳಗಡೆ ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಈಗ ನಿಮಗೆ ಇವೆರಡರ ಎಲ್ಲದರಲ್ಲೂ ಈ ಟರ್ಮು ಡಿನಾಮಿನೇಟರ್, ಈ ಟರ್ಮಲ್ಲಿ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಇದೆ, ಈ ಟರ್ಮ್ ಒಂದು ಆಯಿತು. ಕಾಮನ್ ಏನಿದೆ ಅಂತ ನೋಡೋಣ. ಕಾಮನ್ ನೋಡಿದ್ರೆ ಇಲ್ಲಿ ನೋಡಿ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ, ಇಲ್ಲೂ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಇದೆ, ಇಲ್ಲೂ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಇದೆ. ಅದನ್ನು ಹೊರಗಡೆ ತೊಗೊತೀನಿ, ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಇವೆರಡನ್ನು ಹೊರಗಡೆ ಇಟ್ಕೊತೀನಿ. ಇದನ್ನು ಹೊರಗಡೆ ಇಟ್ಕೊಂಡ್ರೆ ಇನ್ನು ಏನು ಉಳಿಯುತ್ತೆ ಅಂತ ನೋಡೋಣ. ಇಲ್ಲಿ ಈ ಟರ್ಮಲ್ಲಿ ಏನು ಉಳಿತು, ಮೈನಸ್ ಇದೆ, ಮೈನಸ್ ಇದ್ರ ಪಕ್ಕ ಏನಿಲ್ಲ ಅಂದರೆ 1 ಇರುತ್ತೆ, -1 ಹಾಗೆ ಉಳಿತು. ಓಕೆನಾ, ಅದೇ ಥರ ಇಲ್ಲಿ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಹೊರಗಡೆ ಬಂದಿದೆ, ಇನ್ನೇನು ಉಳಿತು, ಪ್ಲಸ್ ಸೀಕೆಂಟ್ ತೀಟಾ ಪ್ಲಸ್ ಟ್ಯಾನ್ ತೀಟಾ ಉಳಿತು. ಯಾಕೆನಾ, ಐ ಹೋಪ್ ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ನೋಡಿ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತಾ ಹೋಗ್ತೇನೆ. ಈಗ ಒಂದು ಸಣ್ಣ ಮಾಡಿಫಿಕೇಶನ್ ಮಾಡ್ತೀನಿ. ಮೇಲ್ಗಡೆ ಅದು ಹೇಗಿದೆ ಹಾಗೆ ಬರ್ಕೊತೀನಿ, ಟ್ಯಾನ್ ತೀಟಾ -1 ಪ್ಲಸ್ ಸೀಕೆಂಟ್ ತೀಟಾ ಅಂತಲೇ ಬರ್ತಿದ್ದೀನಿ. ಕೆಳಗಡೆ ಸೊ ಇಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೊತೀನಿ, ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಹಾಗೆ ಬರ್ತಿದ್ದೀನಿ. ಇದನ್ನು ಮಾತ್ರ ಹೇಗೆ ಬರ್ಕೊತೀನಿ ನೋಡಿ, ಮೇಲ್ಗಡೆ ಅಬ್ಸರ್ವ್ ಮಾಡ್ತೀನಿ, ಫಸ್ಟು ಪ್ಲಸ್ಸು ಟ್ಯಾನ್ ತೀಟಾನ ಫಸ್ಟ್ ಬರೀತೀನಿ. ಓಕೆನಾ, ಟ್ಯಾನ್ ತೀಟಾನ ಪ್ಲಸ್ ಟ್ಯಾನ್ ತೀಟಾ ಇದೆ, ಅದಕ್ಕೆ ನಾನೇನು ಮಾಡ್ತೀನಿ ಪ್ಲಸ್ ಟ್ಯಾನ್ ತೀಟಾನ ಫಸ್ಟ್ ಬರ್ತಿದ್ದೀನಿ. ಓಕೆನಾ, ಆಮೇಲೆ ಇಲ್ಲೇನಿದೆ ನೋಡಿ -1 ಇದೆ, ಇಲ್ಲೂ -1 ಇದೆ, ಅದಕ್ಕೆ -1 ಬರ್ತಿದ್ದೀನಿ. ಲಾಸ್ಟಿಗೆ ಉಳಿದಿದ್ದು ಏನು ಉಳಿತು, ಸೀಕೆಂಟ್ ತೀಟಾ ಉಳಿತು, ಪ್ಲಸ್ ಸೀಕೆಂಟ್ ತೀಟಾ ಮಾಡ್ತೀನಿ. ಓಕೆ, ಸೊ ಇಷ್ಟೆಲ್ಲ ಯಾಕೆ ಮಾಡಿದ್ದು ಅಂತ ಅಂದರೆ ನೀವೀಗ ಅಬ್ಸರ್ವ್ ಮಾಡ್ಬೋದು. ಸೊ ಇಲ್ಲಿ ಟ್ಯಾನ್ ತೀಟಾ -1 ಪ್ಲಸ್ ಸೀಕೆಂಟ್ ತೀಟಾ ಇದಿಷ್ಟು, ಟ್ಯಾನ್ ತೀಟಾ -1 ಪ್ಲಸ್ ಸೀಕೆಂಟ್ ತೀಟಾ ಇದಿಷ್ಟು, ಇವೆರಡು ಏನಾಯಿತು ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆಗಿ ನಮ್ಗೆ ಏನು ಉಳಿತು ಲಾಸ್ಟಿಗೆ ಇಸ್ ಈಕ್ವಲ್ ಟು, ಮೇಲ್ಗಡೆ ಏನು ಇಲ್ಲ ಅಂದರೆ 1 ಇದೆ ಅಂತ ಅರ್ಥ, ಕೆಳಗಡೆ ಏನು ಉಳಿದಿದೆ ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ. ಸೊ ಈಗ ನಮ್ಮ ಕ್ವಶನ್ ನೋಡೋಣ. ಕ್ವಶನ್ಲು ಕೂಡ ಅದನ್ನೇ ಕೇಳಿದ್ರು, ಏನಂತ ಪ್ರೂವ್ ಮಾಡಬೇಕಿತ್ತು, 1/ಸೀಕೆಂಟ್ ತೀಟಾ ಮೈನಸ್ ಟ್ಯಾನ್ ತೀಟಾ ಅಂತ ಪ್ರೂವ್ ಮಾಡಬೇಕಿತ್ತು. ಸೊ ಹಿಯರ್ ಇಸ್ ಯುವರ್ ಸೊಲ್ಯೂಷನ್. ಸೊ ಇದೇ ರೀತಿಯ ಸೊಲ್ಯೂಷನ್ ಓರಿಯೆಂಟೆಡ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಧನ್ಯವಾದಗಳು ಸ್ನೇಹಿತರೆ.